ಗರ್ಭವತಿ ಸವತಿ ಮಗಳು ಭಾಗ 6ರಲ್ಲಿ ಟೈಲರ್ ಪರಮೇಶಿ ಹತ್ರ ಹೋಗಿದ್ದಂತಹ ಅಪರ್ಣ ಗೀತಾ ಹೇಳ್ದಂತ ಬ್ಲೌಸ್ ತಗೊಂಡು ವಾಪಸ್ ಮನೆಗ್ ಬರ್ತಿರುವಾಗ ಮನೆ ಮುಂದೆ ಇದ್ದಂತ ಹುಲಿನ ನೋಡ್ತಾಳೆ. ಹಾಗಾಗಿ ಅಪರ್ಣ ಆ ಹುಲಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಬಾವಿಗೆ ಹಾರ್ತಾಳೆ. ಅದನ್ನ ನೋಡ್ದಂತ ಹುಲಿ ಆ ಬಾವಿ ಸುತ್ತಾನೇ ತಿರುಗ್ತಿರುತ್ತೆ. ಹೀಗೆ ತುಂಬಾ ಸುತ್ತುತ್ತಿದ್ರು ಬಾವಿಯಲ್ಲಿದ್ದಂತ ಅಪರ್ಣ ಮೇಲೆ ಬರ್ತಾ ಇಲ್ಲ ಅನ್ನುವಂಥದ್ದನ್ನ ಗ್ರಹಿಸಿದ ಹುಲಿ ಹೋಗಿ ಮನೆ ಮುಂದ್ಗಡೆನೆ ಕಾಯ್ತಾ ಇರುತ್ತೆ. ಅದಾದ್ಮೇಲೆ ಏನಾಯ್ತು ಅಂತ ಗರ್ಭವತಿ ಸವತಿ ಮಗಳು ಭಾಗ 7ರಲ್ಲಿ ಈಗ ನಾವು ತಿಳ್ಕೊಳ್ಳೋಣ. ಕಿಟಕಿ ಹತ್ರ ನಿಂತ್ಕೊಂಡು ನಂದಿನಿ ಬಾವಿ ಕಡೆಗೆ ನೋಡ್ತಿರ್ತಾಳೆ. ಬಾವಿಲಿದ್ದಂತ ಅಪರ್ಣ ಹಗ್ಗನ ಹಿಡ್ಕೊಂಡು ನಿಧಾನವಾಗಿ ಮೇಲೆ ಬರ್ತಿರ್ತಾಳೆ. ಹೀಗೆ ಅಪರ್ಣ ಹಗ್ಗ ಹಿಡ್ಕೊಂಡು ಮೇಲೆ ಬರ್ತಾ ಇರೋದನ್ನ ನಂದಿನಿ ನೋಡ್ತಾಳೆ. ಚಿಕ್ಕಮ್ಮ, ಹುಲಿ ಮಲ್ಕೊಂಡಿದೆ. ಹಂಗೆ ಮೆತ್ತಗೆ ಶಬ್ದ ಮಾಡದೆ ಬಾವಿಯಿಂದ ಆಚೆ ಬಂದು ಮನೆ ಹಿಂದ್ಗಡೆ ಇರೋ ಬಾಗ್ಲತ್ರ ಬಂದ್ಬಿಡಿ ಅಂತ ಕಿಟಕಿ ಹತ್ರ ನಿಂತ್ಕೊಂಡು ನಂದಿನಿ ಪದೇ ಪದೇ ಬಾವಿ ಹತ್ರ ಇರುವ ಅಪರ್ಣನ್ ಕಡೆಗೆ ಹಾಗೂ ಮನೆ ಮುಂದೆ ಇರುವಂತಹ ಹುಲಿ ಕಡೆಗೆ ನೋಡ್ತಿರ್ತಾಳೆ. ಬಾವಿಯಿಂದ ನೋಡ್ದಂತ ಅಪರ್ಣನಿಗೆ ಹುಲಿ ಮನೆ ಮುಂದೆ ಮಲಗಿರೋದು ಕಾಣಿಸುತ್ತೆ. ಇದೇ ಸರಿಯಾದ ಸಮಯ ಅನ್ಕೊಂಡು ತುಂಬಾ ಜಾಗ್ರತೆಯಿಂದ ಏನೂ ಸದ್ದು ಮಾಡದೆ ಅಪರ್ಣ ಬಾವಿಯಿಂದ ಹೊರಗೆ ಬರ್ತಾಳೆ. ಮನೆ ಮುಂದ್ಗಡೆ ಮಲಗಿರುವಂತ ಹುಲಿನ ನೋಡಿ ಹೇಗಾದ್ರೂ ಮಾಡಿ ಬಾವಿಯಿಂದ ಹೋಗ್ಬೇಕು ಅಂತ ನೋಡ್ತಿರ್ತಾಳೆ. ಅಪರ್ಣನ್ ಕಾಲ್ ತಗುಲಿ ಢಡ್ ಅಂತ ಬಕೆಟ್ ಸೌಂಡ್ ಆಗುತ್ತೆ. ಅಷ್ಟೇ, ಮಲಗಿರುವಂತ ಹುಲಿ ಅಪರ್ಣನ ಕಣ್ ತೆಗೆದು ನೋಡುತ್ತೆ. ಹುಲಿ ನೋಡ್ದ ಅಪರ್ಣ ಭಯ ಪಡ್ತಾಳೆ. ಇನ್ನು ನನ್ ಕೈಲೋಡಕ್ಕಾಗಲ್ಲಪ್ಪ. ಬಾವಿಯಲ್ಲಿ ಹಗ್ಗ ಇಟ್ಕೊಂಡು ನೇತಾಡಕ್ಕಾಗಲ್ಲ. ನನ್ ಸಾವು ಹುಲಿ ಕೈಲೇ ಬರ್ದಿಟ್ಟಿದ್ರೆ ತಪ್ಸ್ಕೊಳಕ್ ಆಗಲ್ಲ ಬಿಡಿ. ಎಷ್ಟು ಪ್ರಯತ್ನ ಮಾಡಿದ್ರು ಉಪಯೋಗ ಇಲ್ಲ ಅಂತ ಗೊತ್ತಿದ್ದಾಗ ಆಹುತಿ ಆಗೋದೇ ಒಳ್ಳೇದು ಅಂತ ಅಪರ್ಣ ಅನ್ಕೊಂಡು ಬಾವಿ ಹತ್ರನೇ ಕಣ್ಮುಚ್ಕೊಂಡು ನಿಂತ್ಕೋತಾಳೆ. ಹುಲಿ ಜೋರಾಗಿ ಘರ್ಜಿಸ್ತಾ ಮನೆ ಮುಂಭಾಗದಿಂದ ಓಡೋಡಿ ಅಪರ್ಣನ್ ಕಡೆಗೆ ಬರುತ್ತೆ. ಕಿಟಕಿ ಹತ್ರ ನಿಂತ್ಕೊಂಡು ಗೀತಾ ಮತ್ತು ನಂದಿನಿ ತುಂಬಾ ಭಯಪಡ್ತಾ ನೋವು ಪಡ್ತಿರ್ತಾರೆ. ಅಮ್ಮ, ಅಲ್ಲಿಂದ ತಪ್ಸ್ಕೊಂಡು ಮನೆ ಹಿಂದ್ಗಡೆ ಬಾರೆ. ನಾವು ಬಾಗಿಲು ತೆಗ್ದಿಟ್ಟಿದೀವಿ. ಹುಲಿ ಹತ್ರದಿಂದ ತಪ್ಸ್ಕೋಬಹುದು. ಬೇಡ ಗೀತಾ, ನನ್ ಕೈಲಿ ಓಡಕ್ಕಾಗಲ್ವೇ. ನಾನ್ ಬರಲ್ಲ. ಹುಲಿ ಕೈಲೇ ಸತ್ತೋಗ್ತೀನಿ. ನೀನು ಭದ್ರ ಗೀತಾ. ನೀನು ದೊಡ್ಡ ಹೀರೋಯಿನ್ ಆಗಿ ಬರ್ಬೇಕು. ನಾನು ಮೇಲೆಯಿಂದ ನಿನ್ನ ನೋಡ್ತಾ ಇರ್ತೀನಿ. ದುಡ್ಡೆಲ್ಲ ತಂದು ನಂದಿನಿ ಕೊಡ್ಬೇಡ್ವೆ. ನೀನೇ ಭದ್ರವಾಗಿಟ್ಕೋಬೇಕು. ಯಾರನ್ನೂ ನಂಬೇಡ್ವೆ ಅಂತ ಅಪರ್ಣ ಬಾವಿ ಹತ್ರನೇ ನಿಂತ್ಕೊಂಡು ಕಿಟಕಿಯಿಂದ ನೋಡ್ತಾ ಇರುವಂತ ಗೀತನಿಗೆ ಹೇಳ್ತಾಳೆ. ಕಿಟಕಿ ಹತ್ರ ನಿಂತ್ಕೊಂಡಿರೋ ನಂದಿನಿ ಕಿಚನ್ ರೂಮ್ಗೆ ಹೋಗಿ ಈರುಳ್ಳಿ ಕಟ್ ಮಾಡೋ ಚಾಕುನ ತಗೊಂಡು ಹಾಲ್ನಿಂದ ಹೊರಗಡೆ ಬರ್ತಿರ್ತಾಳೆ. ಇದನ್ನ ನೋಡ್ದಂತ ಗೀತಾ ನಂದಿನಿ ಹತ್ರಕ್ಕೆ ಬರ್ತಾಳೆ. ಹೋಗಿ ಈ ಚಾಕು ಅಲ್ಲಿ ಹುಲಿನ ಸಾಯಿಸ್ಬಿಡ್ತೀಯ ನಂದಿನಿ? ಹೌದು ಗೀತಾ, ನಾನ್ ಸಾಯೋದು ಇಲ್ಲ ಹುಲಿ ಸಾಯೋದು ನಡಿಲೇಬೇಕು. ಹೆಣ್ಮಗಳಿಗೆ ಅಪ್ಪ ಇಲ್ದೇ ಇದ್ರೂ ಪರವಾಗಿಲ್ಲ, ಆದ್ರೆ ಖಂಡಿತವಾಗಿ ಅಮ್ಮ ಇರ್ಲೇಬೇಕು. ಅದು ತುಂಬಾ ಅವಸರ. ನಾನ್ ನಿನ್ಗೆ ಅಮ್ಮನ್ ಕೊಡೋಣ ಅಂತ ಹೋಗ್ತಿದ್ದೀನಿ ಗೀತಾ. ಆಗ ಸುದರ್ಶನ್ ಅವ್ರ ಹತ್ರಕ್ಕೆ ಬರ್ತಾನೆ. ತುಂಬಾ ತಿಳಿದೋರ್ ತರ ಆಡ್ತಾ ಆ ಹುಲಿಗೆ ಇಬ್ರು ಬಲಿಯಾಗ್ಬೇಡಿ, ಸ್ವಲ್ಪ ಯೋಚನೆ ಮಾಡಿ. ನೀವು ಗಂಡಸ್ರೇ ಅಲ್ವಾ, ಸಿನಿಮಾ ಅವ್ರು ಬೇರೆ. ನಿಮ್ ಹೀರೋನ್ ಕರೆದು ಹುಲಿನ್ ಸಾಯ್ಸಕ್ ಹೇಳಿ. ಆಪತ್ತಲ್ಲಿರುವ ನಮ್ಮಮ್ಮನ ಕಾಪಾಡಕ್ ಹೇಳಿ. ಅದು ರೀಲು, ಇದು ರಿಯಲ್ಲು. ಅಪ್ಪ, ಇದು ನನ್ ಕೈಲಾಗಲ್ಲ ಅಂತ ಸುದರ್ಶನ್ ಅಲ್ಲಿಂದ ಹೋಗ್ತಾನೆ. ಅಪರ್ಣ ಬಾವಿ ಹತ್ರ ಕಣ್ಮುಚ್ಕೊಂಡೇ ನಿಂತಿರ್ತಾಳೆ. ಹುಲಿ ಅಪರ್ಣ ಹತ್ರಕ್ಕೆ ಬರ್ತಾ ಇರುತ್ತೆ. ಅಪರ್ಣ ಭಯಪಡ್ತಾ ಹಿಂದಕ್ಕೆ ಸರಿತಾ ಇರ್ತಾಳೆ. ನೀನು ಗುಂಡ್ಗೆ ಚೆನ್ನಾಗಿದೆಯಾ, ನಿನ್ನ ಮಾಂಸ ತುಂಬಾ ರುಚಿಯಾಗಿರುತ್ತೆ ಅನ್ಸುತ್ತೆ. ಅಷ್ಟರಲ್ಲಿ ನಂದಿನಿ ಚಾಕು ಹಿಡ್ಕೊಂಡು ಹೊರಗಡೆ ಬರ್ತಾಳೆ. ಹುಲಿ ಅಪರ್ಣನ ಸಾಯಿಸೋಕ್ ಹೊರಟಿರುವಾಗ ನಂದಿನಿ ಜೋರಾಗಿ ತರ ಕೂಗ್ತಾಳೆ, ಹುಲಿ ರಾಜ. ಆ ಕೂಗನ್ನ ಕೇಳಿಸ್ಕೊಂಡು ಹುಲಿ ಮತ್ತು ಅಪರ್ಣ ನಂದಿನಿ ಕಡೆಗೆ ನೋಡ್ತಾರೆ. ನಂದಿನಿ ಕೋಪದಿಂದ ನೋಡ್ತಾ ಚಾಕು ಹಿಡ್ಕೊಂಡಿರ್ತಾಳೆ. ಗೀತಾ ಮತ್ತು ಸುದರ್ಶನ್ ಕಿಟಕಿ ಹತ್ರ ನಿಂತ್ಕೊಂಡು ಹೊರಗಡೆ ನೋಡ್ತಿರ್ತಾರೆ. ಹಬ್ಬ ದೇವ್ರೆ, ಇವಳೆಂಗೋ ಆಚೆ ಬಂದ್ಲಲ್ವಾ, ನಾನ್ ಇಲ್ಲಿಂದ ಎಸ್ಕೇಪ್ ಆಗ್ಬೋದು ಅಂತ ಅಪರ್ಣ ತನ್ನ ಮನ್ಸಲ್ಲೇ ಅನ್ಕೋತಾಳೆ. ಮತ್ತೆ ಹೊರಗಡೆ ಹೀಗೆ ಹೇಳ್ತಾಳೆ, ಓ ಪುಲಿರಾಜ, ನಾನು ಮುದುಕಿ, ರಕ್ತಾನೂ ಇಲ್ಲ. ನನ್ ಕಂಡ್ರ ಎಲ್ಲ ಕರ್ಗ್ ಹೋಗಿ ಸಪ್ಪಗಾಗಿರುತ್ತೆ. ಅಲ್ಲಿ ನೋಡವಳನ್ನ, ವಯಸ್ಸಲ್ಲಿದ್ದಾಳೆ, ರಕ್ತ ಚೆನ್ನಾಗ್ ಬಿಸಿಯಾಗಿರುತ್ತೆ, ಕಂಡ್ರ ಸಹ ರುಚಿಯಾಗಿರುತ್ತೆ. ನನ್ನನ್ ಬಿಟ್ಬಿಟ್ಟು ಅವಳನ್ನ ಸಾಯಿಸ್ಕೊಂತೀನಿ ಅಂತ ಅಪರ್ಣ ಹೇಳ್ತಾಳೆ. ಆ ಮಾತಿಗೆ ಹುಲಿ ತನ್ನ ಕಣ್ಣುಗಳನ್ನ ದೊಡ್ಡದಾಗಿ ಮಾಡ್ಕೊಂಡು ಅಪರ್ಣನೇ ನೋಡುತ್ತೆ. ಇದೇನಿದು, ಇಷ್ಟೊತ್ತು ಯಾವ್ದೋ ನಾಯಿ ಮರಿ ಇದ್ದಂಗಿದ್ದಿದ್ಲು, ಈಗ ದೊಡ್ಡದಾಗಿ ತಿಳಿದಿರೋ ತರ ಮಾತಾಡ್ತಾ ಇದ್ದಾಳೆ ಅಂತ ಹುಲಿ ಅನ್ಕೊಳ್ಳುತ್ತೆ. ಒಂದೇ ಕಲ್ಲಿಗೆ
ಎರಡು ಹಕ್ಕಿ ಅಂದ್ರೆ ಏನೋ ಅನ್ಕೊಂಡಿದ್ದೆ, ಈಗ ನೋಡ್ತಾ ಇದ್ರೆ ಅದು ನಿಜ ಅನಿಸ್ತಿದೆ. ಒಬ್ಬ ಹುಲಿ ರಾಜನ ಮುಂದೆ ಎರಡು ಜಿಂಕೆ ಮಾತಾಡ್ತಾ ಇವೆ ಅಂದ್ರೆ ಹೋಗೋ ಕಾಲ ಬಂದಿದೆ ಅಂತಾನೆ ಅರ್ಥ. ನೋಡು ಹುಲಿ ರಾಜ, ಮುದುಕಿ ಮೇಲೆನ ನಿನ್ ಪ್ರತಾಪ ತೋರ್ಸೋದು. ನೀನು ತುಂಬಾ ವಯಸ್ಸಲ್ಲಿದ್ದೀಯಾ, ನಿನ್ ಮೇಲೆ ನಾನು ಪ್ರತಾಪ ತೋರಿಸ್ತೀನಿ. ತಕ್ಷಣಕ್ಕೆ ಹುಲಿ ನಂದಿನಿ ಕಡೆ ತಿರುಗುತ್ತೆ. ಇದೇ ಸರಿಯಾದ ಸಮಯ ಅನ್ಕೊಂಡು ಅಪರ್ಣ ನಿಧಾನವಾಗಿ ಮನೆ ಹಿಂದ್ಗಡೆ ಹೋಗ್ತಾಳೆ. ಅಲ್ಲಿ ತೆರೆದಿರುವಂತ ಕಿಟಕಿಯಿಂದ ನೋಡ್ತಾ, ಗೀತಾ ಎಲ್ಸತ್ತಿದ್ಯೆ, ಮನೆ ಹಿಂದ್ಗಡೆ ಬನ್ನಿ. ಗೀತಾ ಸುದರ್ಶನ್ ಕಿಟಕಿ ಹತ್ರ ನಿಂತ್ಕೊಂಡು ಹುಲಿ ಮತ್ತೆ ನಂದಿನಿಯನ್ನ ನೋಡ್ತಿರ್ತಾರೆ. ಹುಲಿ ನಂದಿನಿ ಹತ್ರಕ್ ಬರುತ್ತೆ. ಅಪರ್ಣ ಮನೆ ಹಿಂದ್ಗಡೆ ಗೋಡೆ ಹಿಂದೆ ನಿಂತ್ಕೊಂಡು ನೋಡ್ತಿರ್ತಾಳೆ. ಓ ಹುಲಿ ರಾಜ, ಅವಳತ್ರ ಮಾತಾಡ್ಬೇಡಿ, ನಿಮ್ಮನ್ನ ಮಾಯ ಮಾಡ್ತಾಳೆ. ತಕ್ಷಣ ತಿನ್ಬಿಡು, ಪಾಪ ಅಶ್ವಾಗ್ತಿದ್ಯೇನೋ, ಯಾವಾಗ ತಿಂದ್ಯೋ ಏನೋ ಅಂತ ಅಪರ್ಣ ತನ್ನೊಳಗೆ ಹೀಗನ್ಕೋತಾಳೆ. ನಂದಿನಿ ಹತ್ರಕ್ ಬಂದ ಹುಲಿ ಗರ್ಭವತಿ ನಂದಿನಿಯನ್ನ ನೋಡುತ್ತೆ. ನಂದಿನಿಗೆ ಒಳಗಡೆನೆ ಭಯ ಶುರುವಾಗ್ತಿರುತ್ತೆ. ಓಹೋ, ಅಮ್ಮ ಜಿಂಕೆನ ಕಾಪಾಡೋಕ್ ಬಂದಿರೋ ಮಗಳ ಜಿಂಕೆ ಗೊತ್ತಿಲ್ವಾ? ಅದು ತಾನು ಒಬ್ಬ ಗರ್ಭಿಣಿ ಅಂತ. ಮತ್ತೆ ಈ ರೀತಿ ಜೋರಾಗಿ ಕೂಕೊಂಡ್ರೆ ಇಬ್ರಿಗೂ ಡೇಂಜರ್ ಅಂತ. ಒಂದು ಹುಲಿರಾಜನ್ ಸಾಯಿಸಿದ್ ನಾನು, ಇನ್ನೊಂದು ಹುಲಿರಾಜನ್ ಸಾಯಿಸೋದು ಅಷ್ಟು ಕಷ್ಟ ಏನಿಲ್ಲ ಅಲ್ವಾ? ಏನು, ನೀನೊಂದು ಹುಲಿನ ಸಾಯಿಸಿದ್ಯಾ? ನಾನ್ ನಂಬಲ್ಲ. ತೋರ್ಸಿದ್ರೆ ನಂಬ್ತೀಯಾ? ನಂಬ್ತೀನಿ. ನಂದಿನಿ ಏನು ಮಾತಾಡದೆ ಅಲ್ಲಿಂದ ಮುಂದಕ್ಕೆ ನಡೀತಾಳೆ. ನಂದಿನಿ ಹಿಂದ್ಗಡೆನೆ ಹುಲಿನೂ ಬರುತ್ತೆ. ಹೀಗೆ ಅವರು ಮನೆ ದಾಟ್ತಾರೆ. ನಂತರ ಗೀತಾ ಮತ್ತೆ ಸುದರ್ಶನ್ ಮನೆಯಿಂದ ಹೊರಗಡೆ ಬರ್ತಾರೆ. ಗೋಡೆ ಹಿಂದ್ಗಡೆ ಬಚ್ಚಿಟ್ಕೊಂಡಿರೋ ಅಪರ್ಣ ತಕ್ಷಣಕ್ಕೆ ಗೀತಾ ಹತ್ರಕ್ ಬರ್ತಾಳೆ. 3 ಜನ ಸೇರ್ಕೊಂಡು ಸುದರ್ಶನ್ ಕಾರಲ್ಲಿ ನಂದಿನಿನ ಫಾಲೋ ಮಾಡ್ತಾರೆ. ನಂದಿನಿ ಹುಲಿನ ಕರ್ಕೊಂಡು ಊರ್ ಹೊರಗಡೆ ಇರುವ ಬಾವಿ ಹತ್ರಕ್ ಬರ್ತಾಳೆ. ಅವರು ಕಾರಲ್ಲೇ ಬಂದು ಬಾವಿ ಹತ್ರ ಸ್ವಲ್ಪ ದೂರದಲ್ಲೇ ನಿಂತ್ಕೊಂಡು ನಂದಿನಿ ಮತ್ತೆ ಆ ಹುಲಿಯನ್ನ ಗಮನಿಸ್ತಿರ್ತಾರೆ. ನೋಡು ಹುಲಿರಾಜ, ನಾನ್ ಸಾಯಿಸಿದ ಹುಲಿ ಇದ್ರಲ್ಲೇ ಇದೆ, ನೋಡಿದ್ರೆ ನಿನ್ಗೂ ಕಾಣಿಸುತ್ತೆ. ಹುಲಿ ಏನು ಯೋಚಿಸದೆ ಬಾವಿ ಒಳಗ್ ನೋಡುತ್ತೆ. ಅದರಲ್ಲಿ ತನ್ನ ಪ್ರತಿಬಿಂಬ ಕಾಣಿಸುತ್ತೆ. ಹುಲಿಗೆ ಶಾಕ್ ಆಗುತ್ತೆ. ಯಪ್ಪ, ಈ ಹುಡುಗಿ ತುಂಬಾ ಗಟ್ಟಿಗಿತ್ತಿ ಅನ್ಸತ್ತೆ. ನನ್ನನ್ನು ಸಾಯಿಸಿದ್ರು ಸಾಯಿಸ್ಬೋದು. ಯಾವ್ದಕ್ಕೂ ಇಲ್ಲಿಂದ ಮೊದ್ಲು ಓಡೋಗೋದೇ ಒಳ್ಳೇದು ಅನ್ಸುತ್ತೆ ನಂಗೆ. ನಂದಿನಿಗೆ ಒಳಗೊಳಗೆ ಭಯ ಇರುತ್ತೆ. ಆದ್ರೆ ಎಲ್ಲಿ ಹೊರಗಡೆ ಗೊತ್ತಾದ್ರೆ ಹುಲಿ ತನ್ನ ಸಾಯಿಸುತ್ತೋ ಅಂತ ಅನ್ನೋ ತಿಳುವಳಿಕೆಯಿಂದ ಹುಲಿನ ನಿಭಾಯಿಸ್ಬೇಕು ಅಂತ ಯೋಚಿಸ್ತಾ ಧೈರ್ಯ ಮಾಡ್ತಾಳೆ. ಹುಲಿರಾಜ, ಅವಳ ಮಾತ್ ನಂಬೇಡ, ನೀನ್ ಅವಳು ಸಾಯಿಸ್ಬಿಡು. ಆ ಕೊಲೆ ನಿನ್ ಖಾತೆಯಲ್ಲಿ ಬರುತ್ತೆ, ಆನಂದ ನಮ್ ಖಾತೆಯಲ್ಲಿ ಬರುತ್ತೆ. ನಂದಿನಿ ತನ್ನ ಪ್ರಾಣನ ತ್ಯಾಗ ಮಾಡಿ ನಿಮ್ಮನ್ನ ಕಾಪಾಡಿದಾಳೆ. ಆದ್ರೆ ನೀವು ಮಾತ್ರ ಅವಳು ಸಾಯ್ಬೇಕು ಅಂತಿದ್ದೀರಾ, ಯಾಕಂಟಿ? ಅವಳ ತಳೆ, ಅವಳೇ ನನ್ನನ್ ಕಾಪಾಡೋದು. ನಾನೇ ಬುದ್ಧಿವಂತೆಯಿಂದ ಬಾವಿಯಿಂದ ಆಚೆ ಬಂದೆ, ಹುಲಿನ ರಿಕ್ವೆಸ್ಟ್ ಮಾಡಿ ಪ್ರಾಣ ಕಾಪಾಡ್ಕೊಂಡೆ. ನೋಡಿದ್ಯಾ ಹುಲಿರಾಜ? ನೋಡಿದೆ ಯುವರಾಣಿ. ಯುವರಾಣಿನಾ? ನಾನಾ? ಏನ್ ಹುಲಿರಾಜ ಹಿಂಗ್ ಕರಿತಿದ್ದೀರಾ? ನಿಮ್ಮ ಧೈರ್ಯ ಸಾಹಸನ ನೆನೆಸ್ಕೊಳ್ತಿದ್ರೆ ಭಯ ಆಗುತ್ತೆ ಯುವರಾಣಿ. ಬಾವಿಯಲ್ಲಿರೋ ಹುಲಿ ಏನಂತಿದೆ? ನಿನ್ನನ್ನು ಕರಿತಿದ್ಯಾ? ಹೋಗ್ತೀರಾ? ಹೇಳೆ. ನಾನ್ ನೋಡಿದ್ರೆ ತಿರುಗಿ ನನ್ನನ್ನೇ ನೋಡುತ್ತೆ ಯುವರಾಣಿ. ಬೇಡ ಬೇಡ ಯುವರಾಣಿ, ನಾನು ಅದ್ರ ಜೊತೆಗೆ ಹೋಗಲ್ಲ. ನಾನು ಇಲ್ಲಿಂದ ಹೋಗ್ತೀನಿ. ಯಾರಿಗೂ ಏನು ಹಾನಿ ಮಾಡ್ದೆ ನಾನಿಲ್ಲಿಂದ ಹೋಗ್ತೀನಿ. ಅದೇನು ಹುಲಿರಾಜ, ನಿನ್ ಮಿತ್ರ ಬಾವಿಯಲ್ಲಿದ್ದಾನಲ್ವಾ? ನಿನ್ ಕಾಪಾಡ್ದೆ ಹಂಗ ಹೋಗ್ಬಿಟ್ರೆ ಹೆಂಗೆ ಹೇಳು? ಹೋಗು, ಕಾಪಾಡು. ಹುಲಿ ಏನು ಮರು ಮಾತಾಡದೆ ಅಲ್ಲಿಂದ ಓಡೋಗುತ್ತೆ. ತಕ್ಷಣಕ್ಕೆ ಸುದರ್ಶನ್ ಮತ್ತೆ ಗೀತಾ ಕಾರಿಂದ ಇಳಿದು ನಂದಿನಿ ಹತ್ರಕ್ ಬರ್ತಾರೆ. ನೀವು ತುಂಬಾ ಗ್ರೇಟ್ ಕಣ್ರಿ, ಹುಲಿನ ಭಯಪಡಿಸಿ ಓಡ್ಸೇ ಬಿಟ್ರಿ. ಹೌದಕ್ಕ, ನಿಂಗ್ ತುಂಬಾ ಧೈರ್ಯ ಜಾಸ್ತಿ. ನೀವ್ಯಾಕ್ ಬಂದ್ರಿಲ್ಲಿ? ಹೋಗಿ ಮನೆಗೋಗಿ. ನೀನ್ ಬರಲ್ವಾ? ನಾನು ನಡ್ಕೊಂಡ್ ಬರ್ತೀನಿ, ನೀವ್ ಹೋಗಿ. ಗೀತಾ ಸುದರ್ಶನ್ ಕಾರಲ್ಲಿ ಮನೆಗೆ ಹೋಗ್ತಾಳೆ. ನಂದಿನಿ ನಡ್ಕೋತಾ ಮನೆ ಸೇರ್ತಾಳೆ. ಕಾರಲ್ಲಿ ಕೂತ್ಕೊಂಡಿರೋ ಅಪರ್ಣ ಹೀಗಂತಾಳೆ. ಏನೋ ಅನ್ಕೊಂಡೆ, ಗರ್ಭವತಿ ಸವಿತಿ ಮಗಳಿಗೆ ಧೈರ್ಯ ಜಾಸ್ತಿನೇ. ಇವತ್ತವಳು ಪ್ರಾಣನೇ ಲೆಕ್ಕ ಮಾಡದೆ ಕತ್ತಿ ತಗೊಂಡ್ ಬಂದು ಹುಲಿಗೆ ಎದುರಾಗಿ ನಿಂತ್ಕೊಂಡ್ಲು. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಆ ಹುಲಿ ನನ್ ತಿನ್ಬಿಡ್ತಿತ್ತು. ಅಮ್ಮ ಅಂತ ನನ್ ಗೀತಾನು ಅಳ್ತಿದ್ಲು. ಚೆನ್ನಾಗ್ ಸತ್ಲು ಅಂತ ನನ್ ಸವಿತಿ ಮಗಳು ಸಂತೋಷ ಪಡ್ತಿದ್ಲು ಅಂತ ಅಪರ್ಣ ಅನ್ಕೋತಿರ್ತಾಳೆ. ಕಾರಲ್ಲಿಗೆ ಹೋಗ್ತಿರೋರ್ಗೆ ದಾರಿ ಮಧ್ಯದಲ್ಲಿ ಹುಲಿ ಎದುರಾಗಿ ಅಡ್ಡ ನಿಲ್ಲುತ್ತೆ. ಅದನ್ನ ನೋಡಿದ ಸುದರ್ಶನ್ ಸಡನ್ ಆಗಿ ಬ್ರೇಕ್ ಹಾಕ್ತಾನೆ. ಗೀತಾ ಮತ್ತೆ ಅಪರ್ಣ ಭಯ ಪಟ್ಕೊಳ್ತಾರೆ. ಹುಲಿ ಪದೇ ಪದೇ ಅಪರ್ಣನ್ನೇ ನೋಡ್ತಿರತ್ತೆ. ಒಂದು ಸಾರಿ ಜೋರಾಗಿ ಘರ್ಜನೆ ಮಾಡುತ್ತೆ.
ಆ ಹುಲಿ ಅವ್ರ ಕಡೆಗೆ ನಡ್ಕೊಂಡ್ ಬರ್ತಿರುತ್ತೆ. ಈ ಹುಲಿ ಏನೇ ತಾಯಿ ನಮ್ಮಿಂದ ಬಿತ್ತಿದೆ, ಇವಾಗ ಇದ್ರ ಹತ್ರ ತಪ್ಸ್ಕೊಳ್ಳೋದು ಹೇಗೆ? ಹುಲಿ ಅವ್ರನ್ನ ನೋಡ್ತಾ ಘರ್ಜಿಸ್ತಿರುತ್ತೆ. ಸುದರ್ಶನ್ ಕಾರ್ನ ಸ್ಟಾರ್ಟ್ ಮಾಡಿ ರಿವರ್ಸ್ ತಗೊಂಡು ಪಕ್ಕಕ್ಕೆ ತಿರುಗಿಸ್ಕೊಂಡು ಅಲ್ಲಿಂದ ವೇಗವಾಗಿ ಮುಂದಕ್ಕೆ ಹೋಗ್ತಾನೆ. ಹುಲಿ ಆ ಕಾರ್ ಹಿಂದೆನೆ ಓಡ್ತಾ ಇರುತ್ತೆ. ಹಾವು ಗುಳಿಗಳು ಸೇಡಿಟ್ಕೊಂಡ ಹಾಗೆ ಹುಲಿನೂ ಸೇಡಿಟ್ಕೊಂಡಿರುತ್ತಾ? ಒಂದ್ ವೇಳೆ ಸೇಡಿಟ್ಕೊಂಡಿದ್ದೇ ಆಗಿದ್ರೆ ಅಪರ್ಣನ್ ಪರಿಸ್ಥಿತಿ ಏನು? ಈ ವಿಷಯನೆಲ್ಲ ನಾವು ಗರ್ಭವತಿ ಸವತಿ ಮಗಳು ಭಾಗ 8ರಲ್ಲಿ ತಿಳ್ಕೊಳ್ಳೋಣ. ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೇನೆ ಇದೇ ತರದ ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗಳಿಗಾಗಿ ನಮ್ಮ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.